ನಮಸ್ಕಾರ ಸ್ನೇಹಿತರೆ, ಲರ್ನ್ ಆ್ಯಂಡ್ ಗ್ರೋಗೆ ಸ್ವಾಗತ. ನಾನು ಸಂತೋಷ್ ಅರ್ಗಿ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷದಂದು ಗ್ರೋತ್ ಇನ್ 2025 ಅನ್ನೋ ಒಂದು ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಒಂದು 2025ರಲ್ಲಿ ನಾವು ಬೆಳವಣಿಗೆ ಆಗಬೇಕಾದ್ರೆ ಯಾವೆಲ್ಲ ವಿಷಯಗಳನ್ನು ನಾವು ಗಮನಿಸಬೇಕು, ಬೆಳವಣಿಗೆ ಸಹಾಯಕ ಆಗುವಂಥ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ನಾನಿವತ್ತು ಚರ್ಚೆ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ ಕನ್ಸಿಸ್ಟೆಂಟ್ ಫೋಕಸ್ ಆನ್ ಒನ್ ಡೈರೆಕ್ಷನ್ ಅನ್ನೋ ಒಂದು ವರ್ಡ್ ಇದೆ. ಏನಂದರೆ ಯಾವುದೇ ಒಂದು ನಾವು ಬೆಳವಣಿಗೆ ಆಗಬೇಕಂದ್ರೆ ಒಂದೇ ಒಂದು ಡೈರೆಕ್ಷನಲ್ಲಿ ನಾವು ಕನ್ಸಿಸ್ಟೆಂಟಾಗಿ ನಾವು ಸಾಗಿದರೆ ಅದು ಬೆಳವಣಿಗೆ ಆಗುವಂಥ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ನಮ್ಮ ಒಂದು ಫೋಕಸ್ ಏನಾಗ್ಬಿಡುತ್ತೆ ಅಂತ ಹೇಳಿದರೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹೋಗೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಬೆಳವಣಿಗೆಗೆ ಸ್ವಲ್ಪ ಮಾರಕವಾಗಿ ಪರಿಣಾಮವನ್ನು ಬೀರುತ್ತೆ. ಸೊ ಆದ ಕಾರಣ ಫೋಕಸ್ ಇನ್ ಒನ್ ಡೈರೆಕ್ಷನ್ ಅಂಟಿಲ್ ಇಟ್ ಯುವರ್ ಸಕ್ಸಸ್, ದಟ್ ವಿಲ್ ಬಿ ಎ ವೆರಿ ಗ್ರೇಟ್ ಅಪಾರ್ಚುನಿಟಿ ಫಾರ್ ಯುವರ್ ಗ್ರೋತ್ ಅಂತ ಹೇಳ್ತಾ, ಈ ಒಂದು ಕನ್ಸಿಸ್ಟೆಂಟಾಗಿ ಒಂದೇ ಕಡೆ ಫೋಕಸ್ ಮಾಡೋ ಒಂದು ಟ್ರಿಕ್ಸನ್ನ ನಾವು ಫಾಲೋ ಮಾಡಬೇಕು. ಎರಡನೇ ಟ್ರಿಕ್ಸನ್ನ ನೋಡೋದಾದರೆ ಇನ್ಕ್ರೀಸ್ ಯುವರ್ ಎಬಿಲಿಟಿ. ಏನಂತ ಹೇಳಿದರೆ ಇಂಗ್ಲೀಷ್ನಲ್ಲಿ ಒಂದು ಲೈನ್ ಇದೆ. ಏನಂತ ಹೇಳಿದರೆ, ಯು ವಿಲ್ ನಾಟ್ ಗೆಟ್ ವಾಟ್ ಯು ವಾಂಟ್, ಯು ವಿಲ್ ಗೆಟ್ ಫಾರ್ ವಾಟ್ ಯು ಡಿಸರ್ವ್. ವೆರಿ ಸಿಂಪಲ್. ನಿಮ್ಗೆ ಏನು ಬೇಕೋ ಅದು ನಿಮಗೆ ಸಿಗಲ್ಲ, ನೀವು ಯಾವುದಕ್ಕೆ ಒಂದು ಅರ್ಹರಾಗಿರ್ತೀರಿ ಅದು ನಿಮಗೆ ಸಿಗುತ್ತೆ ಅನ್ನೋ ಒಂದು ಮಾತು. ಇದರಿಂದ ನಾವು ಏನು ಹೇಳ್ತೀವಿ ಅಂತ ಹೇಳಿದರೆ, ನಿಮ್ಗೇನಾದರೂ ಒಂದು ವಿಶೇಷವಾದ ಒಂದು ಯಾವುದಾದ್ರೂ ಒಂದು ಏನೋ ಬೇಕಾಗಿರುತ್ತೆ ಅಂತ ಹೇಳಿದರೆ ನೀವು ಅದನ್ನು ಪಡಿಬೇಕಾದ್ರೆ ಅದಕ್ಕಿಂತ ಮೊದಲಿಗೆ ನೀವು ನಿಮ್ಮ ಎಬಿಲಿಟಿನ ಇನ್ಕ್ರೀಸ್ ಮಾಡ್ಕೊಳ್ರಿ. ಅದಾದ ನಂತರ ಅದು ಡೆಫಿನೆಟಾಗಿ ನೀವೇನು ಅಂದ್ಕೊತೀರಲ್ಲ ಅದು ನಿಮಗೆ ಸಿಗುವಂತಾಗುತ್ತದೆ. ಸೊ ಅದರಿಂದ ನಿಮ್ಗೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಈ ಒಂದು 2025ಅಲ್ಲಿ ನಿಮ್ಮ ಎಬಿಲಿಟಿಯನ್ನು ಉನ್ನತವಾಗಿ ಇನ್ಕ್ರೀಸ್ ಮಾಡ್ಕೊಳ್ರಿ. ಇದರಿಂದ ನೀವೇನು ಅಂದ್ಕೊಂಡಿರಲ್ಲ ಅದೆಲ್ಲ ನಿಮಗೆ ದೊರಕುವಂತಾಗಲಿ ಅಂತೇಳಿ ಹಾರೈಸ್ತಾ ಇದ್ದೇವೆ. ಮೂರನೇ ಟ್ರಿಕ್ಸನ್ನು ನೋಡೋದಾದರೆ, ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಅಂತ ಹೇಳ್ತೀವಿ. ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಅಂತ ಹೇಳಿದರೆ, ನೀವು ಬದಲಾವಣೆ ಆಗಬೇಕು ಅಥವಾ ನಿಮಗಲ್ಲಿ ಗ್ರೋತನ್ನು ಸಿಗಬೇಕು ಅಂತ ಹೇಳಿದರೆ, ಗ್ರೋತ್ ಯಾವಾಗ ಸಿಗುತ್ತೆ ಅಂತ ಹೇಳಿದರೆ ನೀವು ಒಂದು ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು. ಏನಂತ ಹೇಳಿದರೆ, ಒಂದು ಕಂಫರ್ಟ್ ಝೋನಲ್ಲಿ ನೀವು ಇದ್ರಿ ಅಂತ ಹೇಳಿದರೆ ನಿಮ್ಮ ಗ್ರೋತ್ ಆಗುವಂಥ ಸಾಧ್ಯತೆ ಕಷ್ಟ ಸಾಧ್ಯ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ನೀವು ಡೈಲಿ ಅಥವಾ ನೀವು ಯಾವುದೋ ಒಂದು ರೂಟೀನನ್ನು ಫಾಲೋ ಮಾಡ್ತಿದ್ರೆ ಅದೇ ಒಂದು ರೂಟೀನಲ್ಲಿ ಫಾಲೋ ಮಾಡ್ತಿದ್ರೆ ಕಂಫರ್ಟ್ ಝೋನಲ್ಲಿ ಇದ್ದರೆ ನಿಮಗೆ ಗ್ರೋತ್ ಅನ್ನುವಂಥದ್ದು ತುಂಬ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ನಾಲ್ಕನೇ ಟ್ರಿಕ್ಸನ್ನು ನೋಡೋದಾದರೆ, ಬಿ ಹ್ಯಾಪಿ ಎವ್ರಿ ಡೇ. ಏನಂತ ಹೇಳಿದರೆ, ನೀವು ವಿತ್ ರೀಸನ್ ಆರ್ ವಿತೌಟ್ ರೀಸನ್ ಖುಷಿಯಾಗಿರೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಬರುತ್ತೆ. ಮತ್ತು ಆ ಪಾಸಿಟಿವ್ ಎನರ್ಜಿಯಿಂದ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಪ್ರೊಡಕ್ಟಿವಿಟಿ ಮತ್ತು ನಿಮ್ಮ ಕೆಲಸ ಮಾಡುವ ಸಾಮರ್ಥ್ಯ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಅದರಿಂದ ಒಳ್ಳೆ ಕೆಲಸ ಮಾಡಲು ನಿಮಗೂ ಉತ್ಸಾಹಕರ ಆಗ್ತೀರಿ. ಈ ಉತ್ಸಾಹದಿಂದ ಅಧಿಕವಾಗಿ ನೀವು ಬೆಳೆಯಲು ಸಹಕಾರಿಯಾಗುತ್ತದೆ. ಸೊ ಗ್ರೋತ್ ಹೊಂದಬೇಕು ಅಂತ ಹೇಳಿದರೆ ಯಾವಾಗಲೂ ಸಹಿತ ನಿಮ್ಮ ಒಂದು ಮುಖದಲ್ಲಿ ಖುಷಿಯಾಗಿ ಇರುವುದರಿಂದ ತುಂಬಾ ಸಹಕಾರಿಯಾಗುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಐದನೇ ಒಂದು ಪವರ್ಫುಲ್ ಟ್ರಿಕ್ಸ್ನ ನಿಮ್ಗೆ ಹೇಳ್ಬೇಕಂತ ಹೇಳಿದರೆ, ಡೂ ಇಟ್ ಟುಡೇ ಫ್ರೀ ಫಾರ್ ಟುಮಾರೋ ಅಂತ ಹೇಳಿ. ಏನಾಗುತ್ತೆ ಅಂತ ಹೇಳಿದರೆ, ಇವತ್ತಿನ ಕೆಲಸವನ್ನು ಇವತ್ತೇ ಮಾಡಿ ನಾಳೆಗೆ ನಾವು ಆರಾಮಾಗಿ ಫ್ರೀಯಾಗಿರ್ಬೋದು. ಆದ್ದರಿಂದ ಯಾವುದೇ ಒಂದು ಕೆಲಸ ಬಂತಂತಂದರೆ ಇವತ್ತೇ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ರಿ. ಇದರಿಂದ ನಿಮ್ಮ ಒಂದು ಗ್ರೋತ್ ಲೆವೆಲ್ಗೆ ತುಂಬಾ ಸಹಕಾರಿಯಾಗಿರುತ್ತದೆ. ಯಾಕಂತ ಹೇಳಿದರೆ ಕೆಲಸವನ್ನು ಸ್ಕಿಪ್ ಮಾಡೋದರಿಂದ ಆ ಕೆಲಸದಿಂದ ದೂರ ಉಳಿಯಲು ಸಾಧ್ಯ ಇಲ್ಲ. ಆ ಕೆಲಸ ಮತ್ತೆ ನಾಳೆ ಆದರೂ ನಾವು ಮಾಡಲೇಬೇಕು. ಆದ ಕಾರಣ ಆ ಕೆಲಸವನ್ನು ಇವತ್ತೇ ಮಾಡಿ ನಾವು ನಾಳೆಗೆ ಫ್ರೀ ಆದರೆ ನಾಳೆ ಇನ್ನೊಂದು ಕೆಲಸವನ್ನು ಮಾಡಿ ಮತ್ತಷ್ಟು ಕೆಲಸವನ್ನು ಮಾಡ್ತಾ ನಾವು ಜೀವನದಲ್ಲಿ ಬೆಳವಣಿಗೆಯನ್ನು ಹೊಂದಲು ಸಾಧ್ಯವಾಗುತ್ತದೆ. ಈ ಒಂದು ಟ್ರಿಕ್ಸಿಂದ ತುಂಬಾ ನಿಮಗೆ ಅದ್ಭುತವಾದ ಒಂದು ಪರಿಣಾಮವನ್ನು ನೀವು ಕಾಣ್ತೀರಿ ಅಂತ ಹೇಳ್ತಾ ಈ ಒಂದು ಟ್ರಿಕ್ಸನ್ನು ಫಾಲೋ ಮಾಡಿ. ಆರನೇದು ನೋಡೋದಾದರೆ, 1% ಗ್ರೋತ್ ಇನ್ ಎವ್ರಿ ಡೇ. ಏನಂತ ಹೇಳಿದರೆ, ಕನಿಷ್ಠ ಪಕ್ಷ 1% ಆದರೂ ನಾವು ಒಂದು ದಿನದಲ್ಲಿ ಗ್ರೋತನ್ನು ಕಾಣಬೇಕು. ಯಾವುದೋ ಒಂದು ವಿಷಯದಲ್ಲಿ ಆಗಿರ್ಬೋದು. ನೀವು 1% ಗ್ರೋತನ್ನು ಎವ್ರಿ ಡೇ ಅಂತ ಕಾಣ್ರಿ ಅಂತ ಹೇಳಿದರೆ 365 ಗ್ರೋತ್ ಟೈಮ್ಸ್ ನೀವು ಗ್ರೋ ಆಗಲಿಕ್ಕೆ ಸಾಧ್ಯ ಆಗುತ್ತದೆ. ಸೊ ಇದರಿಂದ ನೀವು ಯಾವುದೇ ಒಂದು ಪಾಯಿಂಟನ್ನು ನೀವು ಚೂಸ್ ಮಾಡ್ಕೊಳ್ಳಿ, ಅದರಲ್ಲಿ ನೀವು ಗ್ರೋತನ್ನು ಹೊಂದಲು ನೀವು ಅದ್ರ ಮೇಲೆ ಕೆಲಸ ಮಾಡಲು ಸ್ಟಾರ್ಟ್ ಮಾಡಿ 365 ಪಟ್ಟು ನೀವು ಮುಂದೆ
ಗ್ರೋತ್ ಆಗಲು ನಿಮಗೆ ಸಹಕಾರಿಯಾಗುತ್ತದೆ. ಎಲ್ಲ ಟ್ರಿಕ್ಸ್ಗಳು ನಿಮಗೆ 2025ರಲ್ಲಿ ತುಂಬಾ ಗ್ರೋತ್ ಆಗಲು ಮತ್ತು ನಿಮ್ಮ ಬೆಳವಣಿಗೆ ಸಹಕಾರಿಯಾಗಿರುತ್ತದೆ ಅಂತ ಹೇಳ್ತಾ, ನನ್ನ ಸಂತೋಷ್ ಅರ್ಗಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ಅಮೂಲ್ಯವಾದ ಸಮಯ ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು.